ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಆರೋಪದ ಅಡಿಯಲ್ಲಿ ಪರಪ್ಪನಾಗರಹಾರ ಜೈಲು ಪಾಲಾಗಿರುವ ಸ್ಯಾಂಡಲ್ವುಡ್ ನಟಿ ರನ್ಯಾ ಪತಿ ಜತಿನ್ ಮನೆ ಮೇಲೂ ಕೂಡ ಇದೀಗ ದಾಳಿ ನಡೆಸಲಾಗಿದೆ. ಆಡುಗೋಡಿ ಠಾಣಾ ವ್ಯಾಪ್ತಿಯ ಫ್ಲಾಟ್ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಜತಿನ್ಗೆ ಸಂಬಂಧಿಸಿದ 9 ಕಡೆ ಡಿಆರ್ಐ ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದೆ. ಜತಿನ್ ಕ್ರೆಡಿಟ್ ಕಾರ್ಡ್ ಬಳಸಿ ಟಿಕೆಟ್ ಅನ್ನ ಖರೀದಿ ಮಾಡಿದ್ರು ರನ್ಯಾ. 2 ಬಾರಿ ಜತಿನ್ ವಿಚಾರಣೆಯನ್ನ ಈಗ ಆಲ್ರೆಡಿ ಮಾಡಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ಜತಿನ್ ಸಂಬಂಧಿಸಿದ ಸ್ಥಳಗಳಲ್ಲೂ ಕೂಡ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. 9 ಕಡೆಯಲ್ಲಿ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ರನ್ಯಾ ಪತಿ ಜತಿನ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಡಿಆರ್ಐ ಅಧಿಕಾರಿಗಳು ದಾಳಿ ನಡೆಸಿರುವ ಆಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿರುವ ಜತಿನ್ ಅವರ ಫ್ಲಾಟ್. ಇಲ್ಲೂ ಕೂಡ ಡಿಆರ್ಐ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ರನ್ಯಾ ಟಿಕೆಟ್ ಬುಕ್ ಮಾಡಿಕೊಂಡದ್ದು ಜತಿನ್ ಅವರ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಿ ಅನ್ನೋ ಮಾಹಿತಿ ಇದೆ. ಎಲ್ಲಾದರ ಮತ್ತಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕುವ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಜತಿನ್ ಅವರ ನಿವಾಸ ಸೇರಿದಂತೆ ಒಟ್ಟು 9 ಕಡೆಗಳಲ್ಲಿ ದಾಳಿ. ಮೂಲ ಉದ್ದೇಶ ಏನು? ಕೇವಲ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ಮಾತ್ರ ಗಮನಿಸೋದಾ ಅಥವಾ ಬೇರೆ ಏನಾದರೂ ದಾಖಲಾತಿಗಳು, ಸಾಕ್ಷ್ಯಗಳ ಸಂಗ್ರಹ ಕೂಡ ಆಗೋ ಸಾಧ್ಯತೆ ಇದೆಯಾ? ಸ್ಮಿತಾ, ಏನು ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಡಿಆರ್ಐ ಅಧಿಕಾರಿಗಳಿಗೆ ಪ್ರಾಥಮಿಕವಾಗಿ ಒಂದು ಮಾಹಿತಿ ಭಾಳ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಅಂದರೆ ಇದರಿಂದ ಒಂದು ದೊಡ್ಡ ಸಿಂಡಿಕೇಟ್ ಕೆಲಸ ಮಾಡ್ತಾ ಇದೆ. ಕೇವಲ ರನ್ಯಾ ರಾವ್ ಈ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ, ಒಬ್ಬರೇ ಇಲ್ಲ ಅಂತಂತೇಳಿ ಈ ಹಿನ್ನೆಲೆಯಲ್ಲಿ ಏನು ಒಂದಷ್ಟು ದಾಖಲೆಗಳ ಪರಿಶೀಲನೆ ಆಗುತ್ತೆ. ರನ್ಯಾ ರಾವ್ಗೆ ಸಂಬಂಧಿಸಿದಂತೆ ಆಕೆ ದುಬೈ ಟಿಕೆಟ್ ಬುಕ್ ಮಾಡಿದ ಒಂದು ಮಾಹಿತಿಗಳನ್ನು ಕಲೆ ಹಾಕಿದಾಗ ಅದು ಜತಿನ್ ಅವರ ಗಂಡ ಜತಿನ್ ಅವರ ಹೆಸರಿನಲ್ಲಿರ್ತಕ್ಕಂಥ ಕ್ರೆಡಿಟ್ ಕಾರ್ಡ್ ಮುಖಾಂತರ ಒಂದು ಟಿಕೆಟ್ಗಳನ್ನು ಬುಕ್ ಮಾಡಿರ್ತಾರೆ. ಹೀಗಾಗಿ ಜತಿನ್ ಸೇರಿದಂತೆ ಆ ಸಿಂಡಿಕೇಟ್ನಲ್ಲಿ ಇರ್ಬೋದಾದಂಥ ಕೆಲ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ 9 ಕಡೆ ಇವತ್ತು ಡಿಆರ್ಐ ದಾಳಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಏನು ಹೊಸೂರು ರಸ್ತೆಯಲ್ಲಿರ್ತಕ್ಕಂಥ ಆಕ್ರೋಪೋಲಿಸ್ ಅಪಾರ್ಟ್ಮೆಂಟ್ ಜತಿನ್ ರಾಯ್ ಒಂದು ಫ್ಲ್ಯಾಟಲ್ಲಿದ್ದರು, ಅಲ್ಲಿ ದಾಳಿ ಮಾಡಿ ಡಿಆರ್ಐ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಒಂದು ಭಾಗವಾಗಿ ಜತಿನ್ ಈ ಒಂದು ಸಿಂಡಿಕೇಟ್ನಲ್ಲಿ ಇದಾರ ಅನ್ನೋದು ಪರಿಶೀಲನೆ ಮಾಡೋದು ಒಂದು ಭಾಗ. ಆದರೆ ಮತ್ತೊಂದು ವಿಚಾರ ಏನಂತಂದರೆ ಈ ಸಿಂಡಿಕೇಟ್ನಲ್ಲಿ ಯಾರೆಲ್ಲ ಇದ್ದಾರೆ ಅದಕ್ಕೆ ಸಂಬಂಧಿಸಿದಂಥ ಯಾವುದಾದ್ರೂ ದಾಖಲೆಗಳು ಸಿಗ್ತಾವ? ಯಾಕಂತಂದರೆ ಸಾಕಷ್ಟು ವಿಚಾರಗಳನ್ನು ರನ್ಯಾ ರಾವ್ ಬಂಧನ ಆದಮೇಲೆ ಡಿಆರ್ಐ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಅದರಲ್ಲಿ ಕೆಲ ವ್ಯಕ್ತಿಗಳು, ವಿದೇಶಿ ವ್ಯಕ್ತಿಗಳು ಕೂಡ, ಅಂತಾರಾಷ್ಟ್ರೀಯ ಲಿಂಕ್ ಇದ್ದು ವಿದೇಶಿ ವ್ಯಕ್ತಿಗಳು ಕೂಡ ಈ ಗೋಲ್ಡನ್ನು ತೆಗೆದುಕೊಂಡು ಹೋಗೋದಕ್ಕೆ ಹೇಳ್ತಾ ಇದ್ರು. ಅಲ್ಲದೆ ಈ ಸ್ಮಗ್ಲಿಂಗ್ ಆಗೋ 3 ವಾರಗಳ ಮುಂಚೆ ಸಾಕಷ್ಟು ವಿದೇಶಿ ಕರೆಗಳು ನನಗೆ ಬಂದಿದ್ವು ಅಂತೇಳಿ ರನ್ಯಾ ರಾವ್ ತಮ್ಮ ಹೇಳಿಕೆಯಲ್ಲಿ ದಾಖಲಿಸಿರೋದ್ರಿಂದ ಈ ಒಂದು ಸಿಂಡಿಕೇಟ್ಗೆ ಸಂಬಂಧಿಸಿದಂತೆ ವಿವಿಧ ಕಡೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಡಿಆರ್ಐ ಅಧಿಕಾರಿಗಳು. ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಯಾವೆಲ್ಲ ದಾಖಲೆಗಳು ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿದೆ, ಮತ್ತು ಇದು ಸಿಗೋದ್ರಿಂದ ಮತ್ತೆ ಯಾರಿಗೆಲ್ಲ ಕಂಟಕ ಆಗುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ಸಂಪರ್ಕದಲ್ಲಿರಿ ನಾಗರಾಜ್. ಮತ್ತಷ್ಟು ಅಪ್ಡೇಟ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಆರೋಪದ ಅಡಿಯಲ್ಲಿ ಪರಪ್ಪನಾಗರಹಾರ ಜೈಲು ಪಾಲಾಗಿರುವ ಸ್ಯಾಂಡಲ್ವುಡ್ ನಟಿ ರನ್ಯಾ ಪತಿ ಜತಿನ್ ಮನೆ ಮೇಲೂ ಕೂಡ ಇದೀಗ ದಾಳಿ ನಡೆಸಲಾಗಿದೆ. ಆಡುಗೋಡಿ ಠಾಣಾ ವ್ಯಾಪ್ತಿಯ ಫ್ಲಾಟ್ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಜತಿನ್ಗೆ ಸಂಬಂಧಿಸಿದ 9 ಕಡೆ ಡಿಆರ್ಐ ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದೆ. ಜತಿನ್ ಕ್ರೆಡಿಟ್ ಕಾರ್ಡ್ ಬಳಸಿ ಟಿಕೆಟ್ ಅನ್ನ ಖರೀದಿ ಮಾಡಿದ್ರು ರನ್ಯಾ. 2 ಬಾರಿ ಜತಿನ್ ವಿಚಾರಣೆಯನ್ನ ಈಗ ಆಲ್ರೆಡಿ ಮಾಡಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ಜತಿನ್ ಸಂಬಂಧಿಸಿದ ಸ್ಥಳಗಳಲ್ಲೂ ಕೂಡ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. 9 ಕಡೆಯಲ್ಲಿ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ರನ್ಯಾ ಪತಿ ಜತಿನ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಡಿಆರ್ಐ ಅಧಿಕಾರಿಗಳು ದಾಳಿ ನಡೆಸಿರುವ ಆಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿರುವ ಜತಿನ್ ಅವರ ಫ್ಲಾಟ್. ಇಲ್ಲೂ ಕೂಡ ಡಿಆರ್ಐ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ರನ್ಯಾ ಟಿಕೆಟ್ ಬುಕ್ ಮಾಡಿಕೊಂಡದ್ದು ಜತಿನ್ ಅವರ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಿ ಅನ್ನೋ ಮಾಹಿತಿ ಇದೆ. ಎಲ್ಲಾದರ ಮತ್ತಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕುವ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಜತಿನ್ ಅವರ ನಿವಾಸ ಸೇರಿದಂತೆ ಒಟ್ಟು 9 ಕಡೆಗಳಲ್ಲಿ ದಾಳಿ. ಮೂಲ ಉದ್ದೇಶ ಏನು? ಕೇವಲ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ಮಾತ್ರ ಗಮನಿಸೋದಾ ಅಥವಾ ಬೇರೆ ಏನಾದರೂ ದಾಖಲಾತಿಗಳು, ಸಾಕ್ಷ್ಯಗಳ ಸಂಗ್ರಹ ಕೂಡ ಆಗೋ ಸಾಧ್ಯತೆ ಇದೆಯಾ?
ಅಸ್ಮಿತಾ ಏನು ನಟಿ ರಂದ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ DRI ಅಧಿಕಾರಿಗಳಿಗೆ ಪ್ರಾಥಮಿಕವಾಗಿ ಒಂದು ಮಾಹಿತಿ ಭಾಳ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಅಂದರೆ ಇದರ ಹಿಂದೆ ಒಂದು ದೊಡ್ಡ ಸಿಂಡಿಕೇಟ್ ಕೆಲಸ ಮಾಡ್ತಾ ಇದೆ. ಕೇವಲ ರಂದ್ಯಾರಾವ್ ಈ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ, ಒಬ್ಬರೇ ಇಲ್ಲ ಅಂತಂತೇಳಿ ಈ ಹಿನ್ನೆಲೆಯಲ್ಲಿ ಏನು ಒಂದಷ್ಟು ದಾಖಲೆಗಳ ಪರಿಶೀಲನೆ ಆಗುತ್ತೆ. ರಂದ್ಯಾರಾವ್ಗೆ ಸಂಬಂಧಿಸಿದಂತೆ ಆಕೆ ದುಬೈ ಟಿಕೆಟ್ ಬುಕ್ ಮಾಡಿದ ಆ ಒಂದು ಮಾಹಿತಿಗಳನ್ನು ಕಲೆ ಹಾಕಿದಾಗ ಅದು ಜತೀನ್ ಅವರ ಗಂಡ ಜತೀನ್ ಅವರ ಹೆಸರಿನಲ್ಲಿರ್ತಕ್ಕಂಥ ಕ್ರೆಡಿಟ್ ಕಾರ್ಡ್ ಮುಖಾಂತರ ಒಂದು ಟಿಕೆಟ್ಗಳನ್ನು ಬುಕ್ ಮಾಡಿರ್ತಾರೆ. ಹೀಗಾಗಿ ಜತೀನ್ ಸೇರಿದಂತೆ ಆ ಸಿಂಡಿಕೇಟ್ನಲ್ಲಿ ಇರ್ಬೋದಾದಂಥ ಕೆಲ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ 9 ಕಡೆ ಇವತ್ತು DRI ದಾಳಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಏನು ಹೊಸೂರು ರಸ್ತೆಯಲ್ಲಿರ್ತಕ್ಕಂಥ ಆಕ್ರೋಪೋಲಿಸ್ ಅಪಾರ್ಟ್ಮೆಂಟ್ ಜತೀನ್ ರಾಯ್ ಒಂದು ಫ್ಲ್ಯಾಟಲ್ಲಿದ್ದರು, ಅಲ್ಲಿ ದಾಳಿ ಮಾಡಿ DRI ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಒಂದು ಭಾಗವಾಗಿ ಜತೀನ್ ಈ ಒಂದು ಸಿಂಡಿಕೇಟ್ನಲ್ಲಿ ಇದಾರ ಅನ್ನೋದು ಪರಿಶೀಲನೆ ಮಾಡೋದು ಒಂದು ಭಾಗ. ಆದರೆ ಮತ್ತೊಂದು ವಿಚಾರ ಏನಂತಂದರೆ ಈ ಸಿಂಡಿಕೇಟ್ನಲ್ಲಿ ಯಾರೆಲ್ಲ ಇದ್ದಾರೆ ಅದಕ್ಕೆ ಸಂಬಂಧಿಸಿದಂಥ ಯಾವುದಾದ್ರೂ ದಾಖಲೆಗಳು ಸಿಗ್ತಾವ. ಯಾಕಂತಂದರೆ ಸಾಕಷ್ಟು ವಿಚಾರಗಳನ್ನು ರಂದ್ಯಾರಾವ್ ಬಂಧನ ಆದಮೇಲೆ DRI ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಅದರಲ್ಲಿ ಕೆಲ ವ್ಯಕ್ತಿಗಳು, ವಿದೇಶಿ ವ್ಯಕ್ತಿಗಳು ಕೂಡ, ಅಂತಾರಾಷ್ಟ್ರೀಯ ಲಿಂಕ್ ಇದ್ದು ವಿದೇಶ ವ್ಯಕ್ತಿಗಳು ಕೂಡ ಈ ಗೋಲ್ಡನ್ನು ತೆಗೆದುಕೊಂಡು ಹೋಗೋದಕ್ಕೆ ಹೇಳ್ತಾ ಇದ್ರು. ಅಲ್ಲದೆ ಈ ಸ್ಮಗ್ಲಿಂಗ್ ಆಗೋ 3 ವಾರಗಳ ಮುಂಚೆ ಸಾಕಷ್ಟು ವಿದೇಶಿ ಕರೆಗಳು ನನಗೆ ಬಂದಿದ್ವು ಅಂತೇಳಿ ರಂದ್ಯಾರಾವ್ ತಮ್ಮ ಹೇಳಿಕೆಯಲ್ಲಿ ದಾಖಲಿಸಿರೋದ್ರಿಂದ ಈ ಒಂದು ಸಿಂಡಿಕೇಟ್ಗೆ ಸಂಬಂಧಿಸಿದಂತೆ ವಿವಿಧ ಕಡೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು DRI ಅಧಿಕಾರಿಗಳು. ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಯಾವೆಲ್ಲ ದಾಖಲೆಗಳು DRI ಅಧಿಕಾರಿಗಳಿಗೆ ಸಿಕ್ಕಿದೆ ಮತ್ತು ಇದು ಸಿಗೋದ್ರಿಂದ ಮತ್ತೆ ಯಾರಿಗೆಲ್ಲ ಕಂಟಕ ಆಗುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ಸಂಪರ್ಕದಲ್ಲಿರಿ ನಾಗರಾಜ್. ಮತ್ತಷ್ಟು ಅಪ್ಡೇಟ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಆರೋಪದ ಅಡಿಯಲ್ಲಿ ಪರಪ್ಪನಾಗರಹಾರ ಜೈಲು ಪಾಲಾಗಿರುವ ಸ್ಯಾಂಡಲ್ವುಡ್ ನಟಿ ರನ್ಯಾ ಪತಿ ಜತಿನ್ ಮನೆ ಮೇಲೂ ಕೂಡ ಇದೀಗ ದಾಳಿ ನಡೆಸಲಾಗಿದೆ. ಆಡುಗೋಡಿ ಠಾಣಾ ವ್ಯಾಪ್ತಿಯ ಫ್ಲಾಟ್ ಮೇಲೆ DRI ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಜತಿನ್ಗೆ ಸಂಬಂಧಿಸಿದ 9 ಕಡೆ DRI ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದೆ. ಜತಿನ್ ಕ್ರೆಡಿಟ್ ಕಾರ್ಡ್ ಬಳಸಿ ಟಿಕೆಟ್ ಅನ್ನ ಖರೀದಿ ಮಾಡಿದ್ರು ರನ್ಯಾ. 2 ಬಾರಿ ಜತಿನ್ ವಿಚಾರಣೆಯನ್ನ ಈಗ ಆಲ್ರೆಡಿ ಮಾಡಿದ್ದಾರೆ DRI ಅಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ಜತಿನ್ ಸಂಬಂಧಿಸಿದ ಸ್ಥಳಗಳಲ್ಲೂ ಕೂಡ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. 9 ಕಡೆಯಲ್ಲಿ DRI ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ರನ್ಯಾ ಪತಿ ಜತಿನ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. DRI ಅಧಿಕಾರಿಗಳು ದಾಳಿ ನಡೆಸಿರುವ ಆಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿರುವ ಜತಿನ್ ಅವರ ಫ್ಲಾಟ್. ಇಲ್ಲೂ ಕೂಡ DRI ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ರನ್ಯಾ ಟಿಕೆಟ್ ಬುಕ್ ಮಾಡಿಕೊಂಡದ್ದು ಜತಿನ್ ಅವರ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಿ ಅನ್ನೋ ಮಾಹಿತಿ ಇದೆ. ಎಲ್ಲಾದ್ರ ಮತ್ತಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ DRI ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಜತಿನ್ ಅವರ ನಿವಾಸ ಸೇರಿದಂತೆ ಒಟ್ಟು 9 ಕಡೆಗಳಲ್ಲಿ ದಾಳಿ. ಮೂಲ ಉದ್ದೇಶ ಏನು? ಕೇವಲ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ಮಾತ್ರ ಗಮನಿಸೋದಾ ಅಥವಾ ಬೇರೆ ಏನಾದರೂ ದಾಖಲಾತಿಗಳು, ಸಾಕ್ಷ್ಯಗಳ ಸಂಗ್ರಹ ಕೂಡ ಆಗೋ ಸಾಧ್ಯತೆ ಇದೆಯಾ?